ವೀರಶೈವ ಲಿಂಗಾಯತ ಧರ್ಮವನ್ನ ಯಾವುದೇ ಕಾರಣಕ್ಕೂ ಒಡೆಯಲು ಬಿಡುವುದಿಲ್ಲ ಎಂದು ಬಾಳೆಹೊನ್ನೂರು ಪೀಠದ ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರಿನ ಶ್ರೀ ಗುಹೇಶ್ವರ ಸ್ವಾಮಿ ನೂತನ ದೇವಸ್ಥಾನದ ರಜತ ಮಹೋತ್ಸವ ಮತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ನೂತನ ಉತ್ಸವ ಮೂರ್ತಿ ಹಾಗೂ ರಂಭಾಪುರಿ ಜಗದ್ಗುರುಗಳ ಸಾರೋಟು ಉತ್ಸವ ಮತ್ತು ಧರ್ಮ ಜಾಗೃತಿ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿದ್ದರಬೆಟ್ಟದ ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ, ದೊಡ್ಡಗುಣಿ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ನೊಣವಿನಕೆರೆ ಮಠದ ಕಿರಿಯ ಸ್ವಾಮೀಜಿಗಳು, ತೆವಡೆಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮೀಜಿ ಸೇರಿದಂತೆ ಇನ್ನಿತರೆ ಭಕ್ತರು, ಮುಖಂಡರುಗಳು ಭಾಗವಹಿಸಿದ್ದರು. ಒಂದು ಸಲವಲ್ಲ, ಎರಡು ಸಂದರ್ಭಗಳಲ್ಲಿ ಇದೇ ಗುಹೇಶ್ವರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳು ರಂಭಾಪುರಿ ಜಗದ್ಗುರುಗಳನ್ನು ಬರಮಾಡಿಕೊಂಡು ಅಡ್ಡಪಲ್ಲಕ್ಕಿ ಮಹೋತ್ಸವ ನೆರವೇರಿಸಿ ಧರ್ಮ ಸಮಾರಂಭ ಯಶಸ್ವಿಯಾಗಿ ಮಾಡಿದ್ರಿ. ಇಂದು ಮತ್ತೆ ರಂಭಾಪುರಿ ಜಗದ್ಗುರುಗಳನ್ನು ಒಂದು ವಿಶೇಷ ಸಮಾರಂಭಕ್ಕಾಗಿ ಬರಮಾಡಿಕೊಂಡಿದೆ. ಭವಿಷ್ಯದಲ್ಲಿ ಎನ್ನುವಾಗೆ ರಂಭಾಪುರಿ ಜಗದ್ಗುರುಗಳ ಸಾರೋಟ್ ಉತ್ಸವ ಸಮಾರಂಭ ನಿಟ್ಟೂರಿನ ಪ್ರಮುಖ ಗ್ರಾಮದ ಬೀದಿಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲರೂ ಕೂಡ ಗುರುಗಳನ್ನ ಬರಮಾಡಿಕೊಂಡು ಇವತ್ತಿನ ಯುವ ಪೀಳಿಗೆಗೆ ಸಂಸ್ಕಾರಗಳ ಕೊರತೆಯಿಂದ ಇವತ್ತು ಧಾರ್ಮಿಕದಿಂದ ಇವತ್ತು ಹಿಮ್ಮುಖರಾಗುವುದನ್ನು ನೋಡ್ತಾ ಇದ್ದಾರೆ. ಧಾರ್ಮಿಕ ಆಚರಣೆಗಳು ಅಂತಂದ್ರೆ ಬಹಳಷ್ಟು ಯುವಕರು ಇವತ್ತು ಬರೋದು ಕಡಿಮೆ ಆಗ್ತಾ ಇದೆ. ನಾವೇನಾದ್ರೂ ವೇದಿಕೆ ಮೇಲೆ ಬಂದ ಮೇಲೆ ನಿಂತು ನೀವು ನೋಡಿದ್ರೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ವಯಸ್ಸನ್ನ ನೀವೇನಾದ್ರೂ ಅಂದಾಜು ಪಟ್ಟಿ ಮಾಡಿಕೊಂಡ್ರೆ 40 ವರ್ಷಕ್ಕಿಂತ ಹೆಚ್ಚಿನವರು ಈ ವೇದಿಕೆಯಲ್ಲಿ ಸೇರಿಕೊಂಡಿದ್ದಾರೆ. 40ರ ಒಳಗಿರ್ತಕ್ಕಂಥ ಸಂಖ್ಯೆ ಬಹಳಷ್ಟು ಅತ್ಯಂತ ಕಡಿಮೆಯಾಗಿದೆ. ಆದ್ರೆ ಇವತ್ತು ಈ ಧರ್ಮ ಸಮಾರಂಭಗಳಲ್ಲಿ ಹಿರಿಯರು ಇರಬೇಕಾಗಿತ್ತು, ಅತ್ಯಂತ ಯುವಕರು ಸಹಿತ ಇರಬೇಕಾಗಿತ್ತು. ಕಾರಣ ನಮ್ಮ ಮುಂದಿನ ಪೀಳಿಗೆಗೆ ಧರ್ಮದ ಸಂಸ್ಕೃತಿಯನ್ನು ಕಲಿಸಿಕೊಡುವಂತ ದೊಡ್ಡ ಕೆಲಸ ನಮ್ಮ ಮೇಲೆ